ನಮ್ಮ ಜೊತೆಗೆ JDSನ ಯುವ ಮುಖಂಡರು ರಾಮು ಇದ್ದಾರೆ. ರಾಮು ಅವರೇ, 19 ಇತ್ತು, 18 ಆಯಿತು, ಅಂಥದ್ದೇನು ತಲೆ ಹೋಗೋ ನಂಬರ್ಸ್ ಅಲ್ಲ, ಅಥವಾ ಈ ನಂಬರ್ ಒಂದು ನಂಬರ್ ಕಡಿಮೆ ಆಗೋದ್ರಿಂದ ನಿಮ್ಮ ಪ್ರಾಬಲ್ಯ ಕುಸಿಯುತ್ತೆ ಅಂಥದ್ದೇನೂ ಅಲ್ಲ. ಆದರೆ ಈ ಒಂದು ನಂಬರ್ ಕಡಿಮೆ ಆಗಿರೋದು JDSನ ಪಾಳ್ಯದಲ್ಲಿ ಇಷ್ಟು ದೊಡ್ಡ ತಳಮಳ ಆಗೋದಕ್ಕೆ ಕಾರಣ ಯಾರು ಏನು ಅಂತ ಅನ್ಸುತ್ತೆ ಸರ್? ಈ ವಿಷಯದಲ್ಲಿ ತಾವೇ ಹೇಳಿದ್ರಿ, ಒಂದು ನಂಬರ್ ಕಳ್ಕೊಂಡ್ರೆ ಏನೂ ಆಗುತ್ತೆ. ಈಗ ನಡೆದಿದ್ದ ಚುನಾವಣೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ 3. ಈ 3 ಚುನಾವಣೆಯಲ್ಲಿ ಜನ ಆಯ್ಕೆ ಮಾಡಿರೋದು ಕಾಂಗ್ರೆಸ್ ಪಕ್ಷನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ತಮಗೆ ಗೊತ್ತು. ಈಗ ದೇಶದಲ್ಲಿ ಬೈ ಎಲೆಕ್ಷನ್ನು ಜೊತೆಗೆ 2 ರಾಜ್ಯದ ಚುನಾವಣೆ ನಡೀತು. ಬೈ ಎಲೆಕ್ಷನ್ನು 46 ಕಡೆ ನಡೆದಿದೆ. 46 ಕಡೆ ಯಾವ ಪಕ್ಷಗಳು ಗೆದ್ದಿದೆ? ಆಡಳಿತ ಪಕ್ಷ ಗೆದ್ದಿದೆಯೋ, ವಿರೋಧ ಪಕ್ಷ ಗೆದ್ದಿದೆಯೋ? 90% ಆಡಳಿತ ಪಕ್ಷನೇ ಗೆದ್ದಿದೆ. ಹಲೋ, ನೀವು ಮಾತಾಡಿ, ನಾನು ಸ್ವಲ್ಪ ಡಿಲೇ ಇರುತ್ತೆ, ನಾನು ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಹೇಳಿ ಸರ್. ಆಡಳಿತ ಪಕ್ಷ ಗೆದ್ದಿರೋದು. ಹಾಗೇನೆ ಚನ್ನಪಟ್ಟಣ ಜನ ಏನೋ ಒಂದು ಕ್ಷೇತ್ರಕ್ಕೆ ಒಳ್ಳೇದಾಗತ್ತೆ ಅಂತ ಆಡಳಿತ ಪಕ್ಷನ ಗೆಲ್ಸ್ಕೊಂಡಿದ್ದಾರೆ. ಹೇಳಿ ಸರ್, ನೀವು ಕಂಟಿನ್ಯೂ ಮಾಡಿ. ಇದರಿಂದ JDS ಪಕ್ಷಕ್ಕೆ ಯಾವ ಥರ ಇದರಿಂದ JDS ಪಕ್ಷಕ್ಕೆ 1 ಸೀಟ್ ಕಳ್ಕೊಂಡಿದೀವಿ ಹೊರತು ಹಾನಿ ಯಾವ ಥರ ಆಗುತ್ತೆ? ಬಟ್ ಇವತ್ತು 18 ಜನ ಒಟ್ಟಾಗಬೇಕು ಅಂತ ಇದ್ರಿ, 9 ಜನ ಮಾತ್ರ ಬಂದ್ರಿ, ಇನ್ನು 9 ಜನ ಬಂದಿಲ್ಲ. ಯಾಕೆ ಬಂದಿಲ್ಲ ಕೇಳಿದ್ರೆ ಅವ್ರ ಜಿಲ್ಲೆಯಲ್ಲಿ ಮಾಡ್ಕೋತಾರೆ ಅವರು ಆಮೇಲೆ ಅಂತ ಅಂದ್ರು. ಎಲ್ಲರೂ ಆಲ್ರೆಡಿ ಬೆಳಿಗ್ಗೆ ಎಲ್ಲರೂ ಕೌಂಟರ್ ಕೊಟ್ಟಿದ್ದಾರೆ ಅಲ್ಲ, ಎಲ್ಲ ಮಾಧ್ಯಮ ಮಿತ್ರರು ಮುಂದೆ ಮಾತಾಡಿದಾರಲ್ಲ. ನಮ್ಮ ಶಾರದಾ ಪ್ಯೂರ್ ನಾಯಕ್ ಅವರು ಮಾತಾಡಿದ್ದಾರೆ, ಪುಟ್ಟರಾಜಣ್ಣವ್ರು ಮಾತಾಡಿದ್ದಾರೆ, ಪ್ರತಿಯೊಬ್ರು ನಾಯಕರು ಆ ಜಿಲ್ಲೆಯಲ್ಲಿ ಅಲ್ಲೇ ಕೌಂಟರ್ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ನೀವೇನು ಆಗಲ್ಲ, ನಮಗೇನು ಭಯ ಇಲ್ಲ ಅಂತೀರಿ ಸರ್? ನಾವ್ಯಾಕೆ ಭಯ ಪಡವ? ನಾವೇನು ಆರಾಮಾಗಿ ಕೂಲ್ ಆಗಿದೀವಿ. ಈಗ ನಮ್ಮ ಅಭ್ಯರ್ಥಿ ಆದಂತ ನಿಖಿಲ್ ಅಣ್ಣ ಅವರೇನೆ ಕೂಲಾಗಿ ಆರಾಮಾಗಿ ಎಲ್ಲರ ಕಾರ್ಯಕರ್ತರಿಗೂ ಸ್ಫೂರ್ತಿ ತುಂಬ ಕೆಲಸ ಮಾಡಿ ಕ್ಷೇತ್ರದಲ್ಲಿ ಆಗ್ಲೇ ಓಡಾಟ ಮಾಡ್ತಾ ಇದ್ದಾರೆ. ಆಯ್ತು, ನಾನು ಸಮೀಲ ಸರ್, ಇದು ಯಾರ ಮೈಂಡಲ್ಲೂ ಇರಲಿಲ್ಲ, ಕಾನ್ಸೆಪ್ಟಲ್ಲಿ ಇರಲಿಲ್ಲ ಹಿಂಗೊಂದು ಆಗುತ್ತೆ ಅಂತ. ಬಟ್ ಎಲ್ಲ ಒಂದು ಕಡೆ ಯೋಗೀಶ್ವರ್ ಹೇಳಿರೋ ಮಾತು ಸತ್ಯಕತ್ರ ಅಲ್ವಾ? ಹೌದಲ್ವ? ಇವರು ಒಂದು ವೇಳೆ ಮರ್ಜ್ ಮಾಡಿಬಿಟ್ರೆ ಆಮೇಲೆ ನಮ್ಮ ಕತೆ ಏನು? ಆಲ್ರೆಡಿ BJP ಅವರು ಇದ್ದಾರೆ ಅಂತೇಳಿ ಒಂದು ಆಸೆ ಚಿಗುರು ಹೊಡಿಸ್ಬಿಟ್ರ ಎಲ್ಲರ ಮನಸ್ಸಲ್ಲಿ ಅಂತ. ಒಂದು ಯಾವುದೇ ಚುನಾಯಿತ ಪಕ್ಷದ ಸದಸ್ಯರನ್ನ ಈ ತರ ವಾಮ ಮಾರ್ಗಗಳ ಮೂಲಕ ಇನ್ನೊಂದು ರಾಜಕೀಯ ಪಕ್ಷ ಸೆಳೆದು ರಾಜಕೀಯ ವ್ಯವಸ್ಥೆಯನ್ನ ಹದ್ಗೆಡಿಸುವಂತ ಸಿಸ್ಟಮ್ ಇದೆಯಲ್ಲ, ಅದು BJP ಮಾಡ್ಲಿ, JDS ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, ಒಂದು ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಇಂಥ ರಾಜಕಾರಣ ಯಾವತ್ತೂ ಸ್ವಾಗತಾರ್ಹ ಅಲ್ಲ. ಆದ್ರೆ ಕರ್ನಾಟಕದಲ್ಲಿ ಆರಂಭ ಆದ ಆಪರೇಷನ್ ಕಮಲ ನಂತರ ಒಂದು ಪರಂಪರೆಯನ್ನೇ ಬೆಳೆಸಿದೆ ಮತ್ತು ಇಡೀ ದೇಶದಲ್ಲೇ ಆಪರೇಷನ್ ಕಮಲ ಆರಂಭ ಆಗೋದಕ್ಕೆ ಇದು ಒಂದು ರೀತಿಯಲ್ಲಿ ಪೀಠಿಕೆಯನ್ನ ಹಾಕೊಟ್ಟಾಗಿದೆ ಕರ್ನಾಟಕದಲ್ಲಿ. ಆದ್ರಿಂದ BJP JDS ನ ಸಂಖ್ಯೆಯ ದೃಷ್ಟಿಯಿಂದ ಅದು ಕಾಂಗ್ರೆಸ್ಸಿಗೆ ಅಗತ್ಯವೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಆದ್ರೆ ಇಂತಹದೊಂದು ಸಂದರ್ಭದಲ್ಲಿ ಒಂದು ಅಸ್ಥಿರತೆಯನ್ನ ಮತ್ತು ರಾಜಕೀಯ ಗೊಂದಲವನ್ನಂತೂ ಯೋಗೇಶ್ವರ್ ಅವರ ಹೇಳಿಕೆ ಉಂಟು ಮಾಡ್ತಾ ಇದೆ. ಅದು ಆ ಪಕ್ಷದ ಒಳಗೆ ತಳಮಳವನ್ನು ಉಂಟು ಮಾಡ್ತಿದೆ. ಎಲ್ಲವೂ ಸರಿ ಇದ್ದಿದ್ರೆ ತಳಮಳ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಈ ತಳಮಳ ಯಾವ್ದಕ್ಕಿದೆ ಅನ್ನೋದನ್ನ, ಅಂದ್ರೆ ಶಾಸಕರನ್ನ ಕರೆದು 1 to 1 ಇಂಟ್ರಾಕ್ಟ್ ಮಾಡಿ ಅವರ ಮನಸ್ಸಿನ ಒಳಗಿರೋದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಯಾವ ರೀತಿಯ ಗೌರವ, ಸ್ಥಾನ, ಮಾನ ಮತ್ತಿತರ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸುವಂತಹ ಜವಾಬ್ದಾರಿ ಇದೀಗ ಕುಮಾರಸ್ವಾಮಿ ಅವ್ರ ಮೇಲಿದೆ, ಮತ್ತಿತರ ನಾಯಕರ ಮೇಲೂ ಇದೆ. ಇದು ಈ ಕ್ಷಣದ ತುರ್ತು ಅಗತ್ಯ. ಯಾಕೆಂದ್ರೆ ಕೆಲವು ಶಾಸಕರು ಬೇಸರದಿಂದ ಬಂದೇ ಇಲ್ಲ. ಅವರಿಗೆ ಏನ್ ಕಾರಣ ಅಂತ ಅವ್ರೇನ್ ಪಕ್ಷ ಬಿಟ್ಟು ಹೊರಟೋಗ್ತಾರೆ, ಬರ್ದೇ ಇದ್ ಮಾತ್ರಕ್ಕೆ ಅವ್ರೇನು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ ಅಂತ ನಾವು ಈಗಲೇ ಭಾವಿಸ್ಬೇಕಾಗಿಲ್ಲ. ಇಟ್ ಇಸ್ ಪ್ರೀ ಮೆಚ್ಯೂರ್. ಈಗಲೇ ಅದನ್ನ ತಿಳ್ಕೊಳ್ಳೋದು ತುಂಬಾ ಪ್ರೀ ಮೆಚ್ಯೂರ್ ಆಗುತ್ತೆ. ಆದ್ರೆ JDS ನ ಒಳಗಡೆ ಬೇಸರ ಇರೋದು, ಸಮಸ್ಯೆಗಳು ಇರೋದಂತೂ ನಮಗೆ ಮೇಲ್ನೋಟು ಗೊತ್ತಾಗುತ್ತೆ. ಆದ್ರಿಂದ ಅದನ್ನ ಅಟೆಂಡ್ ಮಾಡೋದಕ್ಕೆ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ, ಅವರಲ್ಲಿ ಏನಾದ್ರು ಇಶ್ಯೂಸ್ ಗಳಿದ್ರೆ ಅದನ್ನ ಸರಿಪಡಿಸೋದಕ್ಕೆ ಮತ್ತು ಹೀಗೆ ಸರಿಪಡಿಸೋದ್ರ ಮೂಲಕ ಪಕ್ಷದ ನಾಯಕರು ಚದರಿ ಹೋಗ್ದಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ JDSಗೆ ಇದೀಗ ಸಕಾಲ. ಅಂತದೊಂದು ರಾಜಕೀಯ ಆತ್ಮಾವಲೋಕನಕ್ಕೆ, ಮಂಥನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗದೆ ಹೋದ್ರೆ ಈ ಅಸಮಾಧಾನ ಅದು ಮಡುಗಟ್ಟಿ ಕಟ್ಟಿ ಮುಂದೆ ಅದು ಯಾವ ರೀತಿಯ ಸ್ವರೂಪ ಪಡ್ಕೊಳ್ಳುತ್ತೆ ಅದು ಹೇಳಕ್ಕಾಗಲ್ಲ. ಅದು ಈಗ್ಲಿಂದಲೇ ಅದನ್ನ ಅಟೆಂಡ್ ಮಾಡೋದಕ್ಕೆ ಇದು
ಈಗ ಸಕಾಲ ಅನ್ನೋದು ನನ್ನ ಪ್ರತಿಕ್ರಿಯೆ. ಪದ್ಮಪ್ರಸಾದ್ ಜೈನ್ ಅವರೇ, ಒಂದು ವೇಳೆ ಬಂದರು ಅನ್ಕೊಳ್ಳಿ, 18ಕ್ಕೆ 18 ನಿಮ್ಮ ಕಡೆನೇ ಬಂದ್ಬಿಟ್ರು ಅನ್ಕೊಳ್ಳಿ, ಎಲ್ರಿ ಅಕಮಡೇಟ್ ಮಾಡ್ತೀರಿ? ನಿಮ್ಮವರಲ್ಲೇ ಕಿತ್ತಾಟ ಬಡದಾಟ, ನಮಗೆ ಅನುದಾನ ಸಿಗ್ತಿಲ್ಲ ಅಂಥೇಳಿ ನಾಯಕರು ಪ್ರತಿನಿತ್ಯ ಮಾತಾಡ್ತಾರೆ. ಸಚಿವ ಸ್ಥಾನಕ್ಕೋಸ್ಕರ ನಲ್ಲಿರೋ ಸೀಟ್ಗಳಿಗಿಂತ ಜಾಸ್ತಿ ನಿಮ್ಮ ಶಾಸಕರ ಲೈನೇ ಜಾಸ್ತಿ ಇದೆ, ಕ್ಯೂ ಇದೆ. ಅಂಥದ್ರಲ್ಲಿ ಈಗ 18 ಜನ ನೀವು ಒಳಗಡೆ ತಗೊಂಡು ಅವ್ರನ್ನ ಅಕಮಡೇಟ್ ಎಲ್ಲಿ ಮಾಡ್ಕೋತೀರಿ? ಅವ್ರನ್ನ ಎಲ್ಲಿ ಸಮಾಧಾನ ಮಾಡ್ಕೋತೀರಿ? ನಿಮಗೆ ಪ್ಲಸ್ಗಿಂತ ಮೈನಸ್ಸೇ ಜಾಸ್ತಿ ಅನಿಸುತ್ತಲ್ಲ ನನಗೆ. ಸರ್ ಆಡಿಯೋ ಪ್ರಾಬ್ಲಮ್ ಇದೆ, ಸ್ವಲ್ಪ ಆಡಿಯೋದಲ್ಲಿ ಏನೋ ಪ್ರಾಬ್ಲಮ್ ಇದೆ. ಆಡಿಯೋ ಕರೆಕ್ಷನ್ ಹೇಳಿದ್ರೆ 18ರಲ್ಲಿ ಎಚ್ ಡಿ ರೇವಣ್ಣ ಕೂಡ ಬರ್ತಾರೆ. ಹಾಗಾಗಿ 18 ಜನನು ಬರುವ ಸಂಭವ ನನಗೆ ಕಾಣ್ತಾ ಇಲ್ಲ. 9-10 ಜನ ಬರ್ಬೋದು. ಒಂದು ವೇಳೆ ಅವರಾಗಿ ಬರ್ತೀನಿ ಅಂತ ಹೇಳಿದ್ರೆ ಪಕ್ಷ ಯಾವತ್ತೂ ತಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆ ಶಾಸಕರಿಗೂ ಅವರ ಭವಿಷ್ಯದ ದೃಷ್ಟಿಯಿಂದ ಅವರು ರಾಜಕೀಯ ಇದನ್ನ ನೋಡ್ಕೋಬೇಕಾಗುತ್ತೆ. ಯಾಕಂತ ಇಲ್ಲಿ ಒಂದನ್ನು ಗಮನಿಸಬೇಕು ನಾವು, ರಾಜ್ಯದಲ್ಲಿ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಹಾಗಾಗಿ ಪವರ್ ಟಿವಿ ಮೂಲಕ ನಾನು ಜನತೆಗೆ ಧನ್ಯವಾದನೂ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಜನತೆಗೆ ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗಿರ್ಬೋದು, ಶಾಸಕರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ರಾಜ್ಯದಲ್ಲಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಹೋದ್ರೆ ನಮ್ಮ ಭವಿಷ್ಯ ಕೂಡ, ನಮ್ಮ ರಾಜಕೀಯ ಭವಿಷ್ಯ ಕೂಡ ಗಟ್ಟಿ ಆಗ್ಬಹುದು ಅನ್ನುವಂತ ಒಂದು ಭಾವನೆಯಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ಕೆಲವು ಶಾಸಕರು ಉತ್ಸುಕರಾಗಿರುವುದು ನಿಜ. ಒಂದು ದೇಶದಲ್ಲಿ ಇಲ್ಲಿ ಗಮನಿಸಬೇಕು, ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಒಟ್ಟಿಗೆ ಹೋದ ಯಾವುದೇ ಪ್ರಾದೇಶಿಕ ಪಕ್ಷಗಳು ಒಳ್ಳೆದಾಗಿಲ್ಲ, ಅವರ ಭವಿಷ್ಯ ಮಂಕಾಗಿದೆ. ಯಾಕೆಂದ್ರೆ ಬಿಜೆಪಿಯಲ್ಲಿ ಒಂದು ಗುಣ ಇದೆ, ಅದು ಅಪೋಷಣ ತಗೊಳ್ಕೊಳ್ತದೆ. ಸಣ್ಣ ಸಣ್ಣ ಪಕ್ಷಗಳನ್ನ ನುಂಗ್ತದೆ, ಅದು ತಿಮಿಂಗ್ಲ ತರ ದೊಡ್ಡ ಪಕ್ಷ ನುಂಗ್ತದೆ. ಹಾಗಾಗಿ ಆ ಪಕ್ಷಗಳಿಗೆ ಭವಿಷ್ಯ ಇರುವುದಿಲ್ಲ. 1-2 ಸ್ಥಾನಕ್ಕೆ ಬರುವ ಚಾನ್ಸಸ್ ಇರ್ತದೆ, 10, 20, 50 ಇದ್ದದ್ದು ನಾವು ಗಮನಿಸಿದೀವಿ. ಹಾಗಾಗಿ ಈ 8, 9, 10 ಶಾಸಕರಿಗೆ ನಾವೆಲ್ಲೋ ಜನತಾದಳದಲ್ಲೇ ಇನ್ನೂ ಇದ್ರೆ ನಮ್ಮ ಭವಿಷ್ಯಕ್ಕೆ ಮಾರಕ, ಇದೆಲ್ಲೋ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಈ ತರ ಪಕ್ಷ ಆಗೋಗ್ಬಿಡುತ್ತಾ, ನಮ್ಮಂತ ಕಾರ್ಯಕರ್ತರಿಗೆ ಭವಿಷ್ಯವೇ ಇಲ್ವಾ ಅನ್ನೋಂತ ಚಿಂತನೆ ಬಂದಿದೆ. ಹಾಗಾಗಿ ಈ ರೀತಿಯ ತಳಮಳ ಶುರು ಆಗಿದೆ. ಆದ್ರೆ ನಮ್ಮ ಪತ್ರಕರ್ತ ಮಿತ್ರರು ಹೇಳಿದಾಗೆ ಯಾವುದೇ ಆಪರೇಷನ್ ಕಮಲ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಶಾಪ. ರಾಜಕೀಯ ಪಕ್ಷಗಳಿಗೂ ಶಾಪ, ಪ್ರಜಾಪ್ರಭುತ್ವಕ್ಕೂ ಮಾರಕ. ಅದು ನಡಿಬಾರ್ದು. ಯಾವಾಗ ಪಕ್ಷಾಂತರ ಆಗ್ಬೇಕು, ಈ ಟರ್ಮ್ ಏನಿದೆ 5 ವರ್ಷದ ಕಾಂಗ್ರೆಸ್ ಅವರು ಬೇಡ ಬರಬೇಡಿ, ಈ ಆಪರೇಷನ್ ಎಲ್ಲ ಮಾಡ್ಕೊಂಡು ಬರಬೇಡಿ ಅನ್ಬೇಕು. ಸಿ ಪಿ ಯೋಗೇಶ್ವರ್ಗೂ ಬೇಡ ಸರ್, ಅವ್ರು ಯಾರನ್ನ ಕರ್ಕೊಂಡೇ ಬರೋದು ಬೇಡ ನಿಮಗೆ ಅಂತ ಹೇಳ್ಬೇಕು. ನೈತಿಕತೆ ರಾಜಕಾರಣವನ್ನು ಪ್ರದರ್ಶನ ಮಾಡಬೇಕು ಅಂತ ಐ ಫೀಲ್. ಯಾರು ಹೇಳ್ಬೇಕು ಸರ್? ಅಲ್ಲ, ಕಾಂಗ್ರೆಸ್ ಅವ್ರು ಹೇಳ್ಬೇಕು ಅಂತ. ಬಿಜೆಪಿ ಪರಮೇಶ್ವರ್ ಹೇಳಿದ್ರು, ಬಿಜೆಪಿ ಅವ್ರ ತರ ನಾವು ಮಾಡಲ್ಲ ಅಂತ. ಸಿಪಿ ಯೋಗೇಶ್ವರ್ ಅವರು ಚಾಲೆಂಜ್ ಆಗಿ ತಗೊಂಡು ಆ ಮಾತನ್ನು ಗೆದ್ದ ಹುಮ್ಮಸ್ಸಿನಲ್ಲಿ ಹೇಳಿದ್ದಾರೆ. ಓಕೆ, ಪಕ್ಷದ ನಾಯಕರು ಹೇಳಿದ್ದಲ್ಲ. ಆದ್ರೆ ಒಂದ್ ವೇಳೆ ಸಿಪಿ ಯೋಗೇಶ್ವರ ಮೂಲಕ ಅವರು ಟಚ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ, ಅದು ಹೈಕಮಾಂಡ್ ಅನ್ನ ಕೇಳ್ಕೊಂಡು ನಾವು ಆ ಸೂಕ್ತ ನಿರ್ಧಾರವನ್ನ ತಗೊಳ್ತೀವಿ. ಆದ್ರೆ ಆಪರೇಷನ್ ಕಮಲ ಅಂತ ಇದಿದೆಲ್ಲ, ಅದು ಮಾಡಿ ಸ್ಟಾರ್ಟ್ ಮಾಡಿರೋದು ಯಾರು? ಅದು ಶಾಪ, ಪ್ರಜಾಪ್ರಭುತ್ವಕ್ಕೆ ಮಾರಕ. ಯಾವಾಗ ನಡಿಬೇಕು ಚುನಾವಣೆಯ ಸಂಪೂರ್ಣ 5 ವರ್ಷ ಟರ್ಮ್ ಮೇಲೆ ಮುಂದಿನ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಈ ತರ ಜಂಪ್ಗಳಾಗ್ತಾ ಇದ್ರೆ, ಸೀಟ್ ಬದಲಾವಣೆಗಳಾಗ್ತಾ ಇದ್ರೆ ಅದು ಉತ್ತಮ. ಸಮೀಲ ಸರ್, ನನ್ನ ಲಾಸ್ಟ್ ಕ್ವಶನ್ ನಿಮಗೆ. ಇದ್ರ ಜೊತೆಗೆ ಈ ಎಲ್ಲದ್ರ ಜೊತೆಗೆ ಒಂದೀಗ ಈ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ವಲ್ಲ, ನಮ್ದು ಒರಿಜಿನಲ್ ಶಿವಸೇನೆ, ನಮ್ದು ಡೂಪ್ಲಿಕೇಟ್ ಶಿವಸೇನೆ ಅನ್ನುವಂಥ ಒಂದು ವಾತಾವರಣ ಇಲ್ಲಿ. ಸಿ ಪಿ ಯೋಗೇಶ್ವರು ಕಾಯ್ತಾ ಇದ್ರು ಬಕಪಕ್ಷಿ ತರ, ಅವ್ರಿಗೊಂದು ಅವಕಾಶ. ಸಿ ಪಿ ಯೋಗೇಶ್ವರ್ ಅಲ್ಲ, ಸಿ ಎಂ ಇಬ್ರಾಹಿಂ ಕಾಯ್ತಾ ಇದ್ರು. ಈಗ ಸಿ ಎಂ ಇಬ್ರಾಹಿಂ ಅವರು ಈ ಹಿಂದೆ ಹೊರಗಡೆ ಬಂದು ನಾನು ನಿಜವಾದ ಅಧ್ಯಕ್ಷ, ನಮ್ಮದು ನಿಜವಾದಂಥ ಜನತಾ ಪಾರ್ಟಿ ಅಂತ ಹೇಳ್ತಾ ಇದ್ದಂಥ ಮಾತಿಗೆ ಪುಷ್ಟಿ ಕೊಡೋ ಡೆವಲಪ್ಮೆಂಟ್ಗಳನ್ನು ಕ್ಯಾನ್ ವಿ ಎಕ್ಸ್ಪೆಕ್ಟ್ ನೌ? ಇವರೆಲ್ಲ ಒಟ್ಟಿಗೆ ಕರ್ಕೊಂಡೋಗಿ ನಮ್ಮದು ಜಾಸ್ತಿ ಇದೆ ಅಂತ ಹೇಳಿ ಅಂಥ ಡೆವಲಪ್ಮೆಂಟ್ ಆಗ್ಬಹುದಾ? ಐ ಡೋಂಟ್ ಥಿಂಕ್. ಸಿ ಎಂ ಇಬ್ರಾಹಿಂಗೆ ಹಾಗೆ ಪಕ್ಷವನ್ನ ಒಡೆದು ಅವರಿಗೆ, ಯಾಕೆ ಅಂತಂದ್ರೆ ಪಕ್ಷ ನಾಂದೇ ಒರಿಜಿನಲ್ ಅಂತೇಳಿ ಕೋರ್ಟಿಗೆ ಹೋಗಿದ್ದನ್ನ ಕೋರ್ಟ್ ಸ್ಕ್ವಾಶ್ ಮಾಡಿದೆ. ಹೀಗಾಗಿ ಅದಕ್ಕೆ ಜೀವ ಇಲ್ಲ. ಅವರು ಕೂಡ ಮೊನ್ನೆ GT ದೇವೇಗೌಡರು ಮನೆಗೆ ಹೋಗಿದ್ದಾರೆ. ಆದ್ರೆ ಇಡೀ ಶಾಸಕರನ್ನ ಒಡೆದು ತನ್ನ ಜೊತೆಗೆ ಇಟ್ಕೊಂಡು ಪರ್ಯಾಯವಾಗಿ ಪ್ಯಾರಲ್ JDS ಅನ್ನ ಮಾಡುವಷ್ಟು ಅಷ್ಟು ರಾಜಕೀಯವಾಗಿ ಅವರು ಬಲಾಢ್ರು ಅಂತ ನನಗೆ ಅನ್ಸಲ್ಲ. ಮತ್ತು ನಿಮ್ಮ ಪ್ರಶ್ನೆ, ಇಟ್ ಇಸ್ ಟೂ ಅರ್ಲಿ, ಇಟ್ ಇಸ್ ಪ್ರಿಮೆಚೂರ್. ಹೀಗಾಗಿ ಈಗ ಸದ್ಯಕ್ಕೇನು JDS ನಲ್ಲಿ ತಳಮಳ ಏನು ಎತ್ತ ಅಂತ ಅದು ಅಷ್ಟೇನೇನೆ. ಅದನ್ನ ಸರಿ ಮಾಡ್ಬೇಕಾಗಿತ್ತು ಅವರ ನಾಯಕರು. ಸರಿಪಡಿಸದೆ ಹೋದ್ರೆ ಮುಂದೇನು ಅನ್ನೋದನ್ನ ಮುಂದೆ ಡೆಫಿನೆಟ್ಲಿ ಅದರ ಪರಿಣಾಮವನ್ನ ಅದ್ರ ನಾಯಕರು ಎದುರಿಸ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಪಕ್ಷ ಈ ಸೋಲಿನಿಂದ ಅದು ಒಂದು ಯಾವ ಸಂದೇಶವನ್ನ, ಯಾವ ರೀತಿಯ ಸಂದೇಶವನ್ನ ಆ ಪಕ್ಷದ ಶಾಸಕರು ತಗೋತಿದಾರೋ, ಏನು ಪಕ್ಷ ದುರ್ಬಲ ಆಗುತ್ತೆ ಅಂತ ತಿಳ್ಕೊತಿದಾರೋ, ದುರ್ಬಲ ಆಗೋದ್ರಿಂದ ನಮ್ ನೆಲೆನ ನಾವು ನೋಡ್ಕೋಬೇಕಾಗತ್ತೆ ಅಂತ ಕೆಲವು ಲೆಕ್ಕಾಚಾರ ಹಾಕಿದಾರೆ. ಅದು ಕೂಡ ನಿಜಾನೇ. ಇಂಥ ಸಂದರ್ಭದಲ್ಲಿ ಅವರಿಗೆ ನೈತಿಕ ಸ್ಥೈರ್ಯವನ್ನ, ಜೊತೆಗೆ ಅವ್ರ ಕ್ಷೇತ್ರದಲ್ಲಿ ಬೇಕಾದ ಸಮಸ್ಯೆಗಳಿರ್ತವೆ, ಆ ಕೆಲ್ಸಗಳು ಆಗ್ತಿರಲ್ಲ, ಗೌರ್ಮೆಂಟ್ ಬೇರೆ, JDS ಜೊತೆಗೆ ಇದ್ದ ಕಾರಣಕ್ಕೆ ಕೆಲ್ಸಗಳು ಆಗಿರಲ್ಲ, ಇವೆಲ್ಲ ಉಂಟಾಗುತ್ತೆ. ಜೊತೆಗೆ ಕಾಂಗ್ರೆಸ್ಸಿಗೆ
ಅಗತ್ಯಕ್ಕಿಂತ ಹೆಚ್ಚಾಗಿ ಹಳೆ ಮೈಸೂರಲ್ಲಿ ಯಾವತ್ತಿದ್ರೂ ನಮಗೆ JDS ಶತ್ರುನೇ. ಆದ್ದರಿಂದ JDS ಸ್ಟ್ರೆಂತ್ ಅನ್ನ ಶತಾಯಗತಾಯ ಕಡಿಮೆ ಮಾಡ್ಲೇಬೇಕು, JDS ಸ್ಟ್ರೆಂತ್ ನ ಅದನ್ನ ಮುರಿಬೇಕು ಅನ್ನುವಂತಹ ಯತ್ನ. ಸಂಖ್ಯೆ ಆಲ್ರೆಡಿ ಸಫಿಶಿಯಂಟ್ ಸಂಖ್ಯೆ 136 ಭದ್ರವಾಗಿದೆ, ಅವರಿಗೆ ಅಗತ್ಯ ಇಲ್ಲ. ಆದ್ರೆ JDS ದುರ್ಬಲ ಮಾಡ್ಬೇಕು ಅನ್ನೋದಿದೆಯಲ್ಲ, ಆ ಹಂತದಲ್ಲಿ ಅವ್ರು ಯಾವ ತೀರ್ಮಾನವನ್ನ ಕೈಗೊಳ್ತಾರೋ ನೋಡ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ. ಹೀಗಾಗಿ ಈ ಫಲಿತಾಂಶ ಬರುವ ದಿನಗಳಲ್ಲಿ ಸಾಕಷ್ಟು ವಿದ್ಯಮಾನಗಳಿಗೆ JDS ನಲ್ಲಿ ಕಾರಣ ಆಗುತ್ತೆ. ರೈಟ್. ರಾಮು, ಕೊನೆ ಫೈನಲ್ ರಿಯಾಕ್ಷನ್ ನಿಮ್ದು. ಮುಂದೇನು ಏನ್ ಮಾಡ್ತೀರಿ, ಸರಿ ಮಾಡ್ಕೊಳ್ಳೋದು ಹೆಂಗ್ ಮಾಡ್ತೀರಿ? 30 ಸೆಕೆಂಡ್ಸ್ ಟೈಮ್ ಇದೆ, ಪ್ಲೀಸ್. ಸರ್, ಈಗ ಹೇಳಿದ್ರಲ್ಲ JDS ನ ದುರ್ಬಲ ಮಾಡ್ತೀನಿ ಅಂತ. ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಯಾವ ತರ ಆಗಿದೆ ಅವ್ರಿಗೆ ಒಂದ್ಸತಿ ನೋಡಕ್ ಕೇಳಿ. ಎಲ್ಲೆಲ್ಲಿ ಚುನಾವಣೆ ನಡೆದಿದೆ, ಯಾವ ತರ ಧೂಳಿಪಟ ಆಗಿದ್ದಾರೆ ಕಾಂಗ್ರೆಸ್ ಅವರು ಅನ್ನೋದಕ್ಕೆ ಅವ್ರಿಗೆ ನೋಡಕ್ ಕೇಳಿ. ಇವತ್ತು ಪ್ರಾದೇಶಿಕ ಪಕ್ಷನ ಮುಗ್ಸಕ್ಕೆ ಹೊರಟಿರೋದು ಕಾಂಗ್ರೆಸ್ ಅಲ್ಲ, JDS ಪಕ್ಷದಲ್ಲಿ ಆಳಿ ಅವತ್ತೊಂದ್ ದಿವಸ ಹೋಗಿರೋ ಪಕ್ಷದವರೇ ಮಾಡ್ತಾ ಇರೋದು. ಆ ಕಾಂಗ್ರೆಸ್ ಅನ್ನು ಅವರೇ ಮುಗಿಸ್ತಾರೆ. ಇದನ್ನ ಇವತ್ತು ನಾ ಹೇಳ್ತೀನಿ ಕೇಳಿ. ಎಸ್, ಥ್ಯಾಂಕ್ ಯು ರಾಮು ಅವರೇ, ಥ್ಯಾಂಕ್ ಯು. ಸಮೀವುಲ್ಲಾ ಸರ್, ಥ್ಯಾಂಕ್ ಯು. ಮತ್ತೆ ಪದ್ಮಪ್ರಸಾದ್ ಜೈನ್, ಥ್ಯಾಂಕ್ ಯು ನಮ್ಮ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಒಟ್ಟಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಕರ್ನಾಟಕದಲ್ಲಿ JDS ಒಂದು ಪ್ರಾದೇಶಿಕ ಪಕ್ಷವಾಗಿ ನೆಲೆ ಕಂಡಿದ್ದ, ರಾಜ್ಯವನ್ನು ಆಳಿದ್ದ ಪಕ್ಷ ಇವತ್ತು ಜನ ಖಾಲಿ ಆಗ್ತಾರೆ ಅನ್ನುವಂಥ ಆತಂಕದಲ್ಲಿರೋದು. ಸದ್ಯಕ್ಕೆ ರಾಜಕೀಯ ಡೆವಲಪ್ಮೆಂಟ್ಗಳಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಾಗುತ್ತೆ, ಖಾಲಿ ಆಗುತ್ತಾ ಅಥವಾ ಇದರಿಂದ ಯಾರು ಜಾಲಿ ಆಗಿರ್ತಾರೆ? ಕಾಲವೇ ಉತ್ತರ ಕೊಡಬೇಕು. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.